ಇನ್ನು ತುಂಬಿ ಹರಿತಾ ಇರುವಂತಹ ನಂದಿನಿ ನದಿ ಮಧ್ಯೆ ಇರುವಂತಹ ಕಟೀಲು ಕ್ಷೇತ್ರದ ಅದ್ಭುತ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದಲ್ಲಿ ಹರಿತಾ ಇರುವಂತಹ ಈ ನಂದಿನಿ ನದಿ ದೇವಸ್ಥಾನವನ್ನು ಆವರಿಸಿದೆ. ಉಡುಪಿ ಜಿಲ್ಲಾ ಸತತವಾಗಿ ಸುರಿತಾ ಇರುವಂತಹ ರಣಭೀಕರ ಮಳೆಗೆ ಪ್ರವಾಹದ ಪರಿಸ್ಥಿತಿ ಎದುರಾಗಿದೆ. ಇನ್ನು ಬೈಂದೂರಿನಲ್ಲಂತೂ ಕೂಡ ವರ್ಷಧಾರೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಬೈಂದೂರಿನ ಕಂಪ್ಲೀಟ್ ಚಿತ್ರಣ ಡ್ರೋನ್ನಲ್ಲಿ ಸೆರೆಯಾಗಿದೆ. ಮೂಡ ಹಗರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಮೋಸದಿಂದ ಸಿಎಂ ಕುಟುಂಬಕ್ಕೆ ಭೂಮಿಯನ್ನ ಮಾರಾಟ ಆಯ್ತಾ, ಹೀಗಂತ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈ ಆರೋಪ ಮಾಡ್ತಾ ಇರೋರು ಯಾರು, ಅಸಲಿಗೆ ಈ ಭೂಮಿ ಯಾರದ್ದು? ಇಲ್ಲಿದೆ ನೋಡಿ ಡೀಟೇಲ್ಸ್. ಮೂಡ ಕೇಸ್ಗೆ ಬಿಗ್ ಟ್ವಿಸ್ಟ್. ಮೋಸದಿಂದ ಭೂಮಿ ಮಾರಾಟ. ಸಿಎಂ ಸಿದ್ದರಾಮಯ್ಯಗೆ ಮೂಡ ಅಕ್ರಮ ಆರೋಪ ತಲೆಬಿಸಿಯಾಗಿದೆ. ಇದನ್ನೇ ಅಸ್ತ್ರವಾಗಿಸಿಕೊಂಡು ದೋಸ್ತಿ ಪಡೆ ಮೇಲಿಂದ ಮೇಲೆ ಮುಗಿಬೀಳ್ತಾ ಇದೆ. ಇದೇ ಹೊತ್ತಲ್ಲಿ ಮತ್ತೊಂದು ಆರೋಪ ಕೇಳಿ ಬಂದಿದೆ. ನಮಗೆ ತಿಳಿಯದಂತೆ ಆಸ್ತಿ ಮಾರಾಟ ಮಾಡಲಾಗಿದೆ ಅಂತ ನಿಂಗ ಜವರ ಕುಟುಂಬ ಸದಸ್ಯರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿಗೆ ದೇವರಾಜುವಿನಿಂದ ಭೂಮಿ ಮಾರಾಟ ಮಾಡಲಾಗಿತ್ತು. ಇದೀಗ ದೇವರಾಜು ಮೇಲೆ ಜವರಯ್ಯ ಹಾಗೂ ಪತ್ನಿ ಪುಷ್ಪ ಮೋಸದಿಂದ ಭೂಮಿ ಮಾರಾಟ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಿಂಗ ಜವರ ನಮ್ಮ ತಾತ ಆಗಬೇಕು. ಅವರಿಗೆ 3 ಮಕ್ಕಳಿದ್ರು, ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು. ಆದ್ರೀಗ ನಾನು ಮಲ್ಲಯ್ಯ ಮಗ ಎಂದಿರುವ ಆರೋಪಿತರು ಸಿಎಂಗೆ ಆಸ್ತಿ ಮಾರಾಟ ಮಾಡಿರುವ ದೇವರಾಜು ನಮ್ಮ ಚಿಕ್ಕಪ್ಪ ಆಗಬೇಕು. ನಮಗೆ ತಿಳಿಯದಂತೆ ಆಸ್ತಿ ಮಾರಾಟ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ದೇವರಾಜು ನಮ್ಮ ಚಿಕ್ಕಪ್ಪ, ಅವರು ಮಾಡಿರೋದು. ನಿಮ್ಮ ವಂಶದ ಬಗ್ಗೆ ಹೇಳಿ. ನಿಮ್ಮ ತಾತ ಯಾರು? ನನ್ನ ತಾತ ಜವರಯ್ಯ. ಅವ್ರಿಗೆ 3 ಜನ ಮಕ್ಕಳು, ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು. 3 ಜನ ಗಂಡು ಮಕ್ಕಳು ಅವರು. 3 ಜನ ಗಂಡು ಮಕ್ಕಳು. ಈಗ ಆಸ್ತಿ ಮಾಡಿರೋರು ಯಾರು? ದೇವರಾಜು. ಆಸ್ತಿ ಯಾರ ಹೆಸರಲ್ಲಿರ್ತದೆ? ಆಸ್ತಿ ಯಾರ ಹೆಸರು ಅಂದರೆ ನಮಗೆ ಗೊತ್ತಿಲ್ಲ. ನಮಗೆ ಮಾರಿ ಇದು ಮಾಡಿಬಿಟ್ಟಿದಾರಲ್ಲ, ಅದು ನಮಗೂ ಅದು ಸಿಗಬೇಕು. ಯಾರಿಗೆ ಮಾಡಿದಾರೆ ಅವರು? ಟಿವಿ ಮಾಧ್ಯಮದಲ್ಲಿ ಬಂದು ನೋಡುವಲ್ಲ, ಯಾರೋ ಮಲ್ಲಿಕಾರ್ಜುನ ಮಾಡಿದಾರಲ್ಲ, ಅದು ನೋಡಿ ಗೊತ್ತಾಯ್ತು. ಇನ್ನು ದೇವರಾಜು ಅಣ್ಣ ಮೈಲಾರನ ಮಗ ಮಂಜುನಾಥ್ ಕೂಡ ಇದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಚಿಕ್ಕಪ್ಪ ದೇವರಾಜುಗೆ ಖಾತೆ ಬದಲಾವಣೆಗಾಗಿ ನಾವು ಸಹಿ ಮಾಡಿ ಕೊಟ್ಟಿದ್ದು ನಿಜ. ಜಮೀನು ಮಾರುವ ಕಾರಣಕ್ಕೆ ಸಹಿ ಮಾಡಿಕೊಂಡಿದ್ರು. ಮಾರಾಟದ ನಂತರ ನಮಗೆ ಸೈಟ್ ಕೊಡೋದಾಗಿ ಹೇಳಿದ್ರು. ಆದರೆ ಇಲ್ಲಿವರೆಗೆ ಯಾವುದೇ ಸೈಟ್ ಸೇರಿ ಏನು ಕೊಟ್ಟಿಲ್ಲ ಅಂದಿದ್ದಾರೆ. ಈಗ ನಮ್ಮ ಸೈನ್ ಹಾಕಿದವರು ಹೋಯ್ತಾನೆ ಇರಲಿಲ್ಲ ಸರ್ ಜಮೀನು. ನಾವು ಸೈನ್ ಹಾಕೊಟ್ಮೇಲೆ ಅವ್ರಿಗೆ ಖಾತೆ ಮಾಡ್ಕೊಂಡಿದ್ದವರು. ಆ ಸಂದರ್ಭದಲ್ಲಿ ನಿಮಗೆ ದುಡ್ಡು ಅಥವಾ ಸೈಟು ಏನು ಅಂದರೆ ₹1 ನಮ್ಗೇನು ಕೊಡಲಿಲ್ಲ. ಅವರು ಕೊಡ್ತೀನಿ ಅಂತ ಆಶ್ವಾಸನೆ ಮಾಡಿದ್ರು, ನಮಗೆ ಕೊಡಲೂ ಇಲ್ಲ. ಕೇಳೋದಕ್ಕೆ ನನಗೆ ತಾಪತ್ರೆ ಆಯಿತು ಹಂಗೆ ಅಂತ ದಬಾಯಿಸ್ಕೊಬಿಟ್ರು. ಇನ್ನು ನಾವೇನು ಕೇಳೋಕ್ಕಾಗತ್ತೆ ಅಂಬುದ್ರೆ ಆಯಿತು ಹೋಗಿ ಸುಮ್ಮನೆ ಆಗ್ಬಿಟ್ಟೋದು. ಈಗ ಈ ಗಮನಕ್ಕೆ ಬಂದಿದೆ ಅಂದರೆ ಈಗ ಮೂಡ ಹಗರಣದಲ್ಲಿ ಈಗ ದಿನ ನಮ್ಮ ಮಾಧ್ಯಮಗಳ ಮೂಲಕ ತಿಳ್ಕೊತಾ ಇದ್ದೀವಿ. ಅಂದರೆ ಪಕ್ಕ ನಮ್ಮ ಜಮೀನಿಂದ ಇದು ಅಂತ ನಮ್ಗೆ ಗೊತ್ತಿರಲಿಲ್ಲ. ಇತ್ತೀಚೆಗೆ ಅದು ಬತ್ತ ಅದು ನಮ್ಮ ಚಿಕ್ಕಪ್ಪನ ಹೆಸರು ಕಂಡಾಗ ಏನಾಯಿತು ಅಂದರೆ ಆಗ ನಮ್ಮ ಮಾಹಿತಿಗಳು ಓದ್ಕೊಂಡಾಗ ಅದು ವಿಷಯ ಗೊತ್ತಾಯ್ತು ನನಗೆ. ಬಿಜೆಪಿ ನಿಯೋಗ ಕೂಡ ನಿಂಗ ಜವರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಮಾತನಾಡಿಸಿದೆ. ಬಿಜೆಪಿ ನಿಯೋಗದ ಮುಂದೆ ಅಳಲು ತೋಡಿಕೊಂಡ ಕುಟುಂಬ ದೇವರಾಜು ನಮಗೆ ಮೋಸ ಮಾಡಿ ಆಸ್ತಿ ಮಾರಿದ್ದಾರೆ, ನ್ಯಾಯ ಕೊಡಿಸ್ಕೊಡಿ ಅಂತ ಮನವಿ ಮಾಡಿದ್ರು.
ಇನ್ನು ದೇವರಾಜು ಸುಳ್ಳು ದಾಖಲೆ ಸೃಷ್ಟಿಸೋದಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಪ್ರಭಾವದಿಂದಲೇ ಸುಳ್ಳು ದಾಖಲೆ ಸೃಷ್ಟಿಯಾಗಿದೆ ಅಂತ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಆರೋಪ ಮಾಡಿದ್ದಾರೆ. ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದವರು ಒಂದು ದಲಿತ ಕುಟುಂಬಕ್ಕೆ ಅನ್ಯಾಯ ಮಾಡಿ, ಅಂದರೆ ದೌರ್ಜನ್ಯ ಎಸಗಿ ಅವ್ರಿಗೆ ಸೇರಬೇಕಾದ ಆಸ್ತಿನ ತಮ್ಮ ಕುಟುಂಬದ ಆಸ್ತಿನ ಮಾಡ್ಕೊಂಡಿದ್ದಾರೆ. ಸೊ ಇದರಲ್ಲಿ ಯಾವುದೇ ರೀತಿಯ ಅನುಮಾನಗಳು ಇಲ್ಲ. ಅಕ್ರಮ ಬಯಲಿಗೆಳೆದವರ ವಿರುದ್ಧ ದೂರು. ಆರ್ಟಿಐ ಕಾರ್ಯಕರ್ತರಾದ ಸ್ನೇಹಮಯಿ ಕೃಷ್ಣ ಗಂಗರಾಜು ವಿರುದ್ಧ ದೂರು ದಾಖಲಾಗಿದೆ. ಮೈಸೂರು ನಗರ ಪೊಲೀಸ್ ಆಯುಕ್ತರಿಗೆ ದೂರನ್ನ ಕೊಟ್ಟಿದ್ದಾರೆ ಎಂ ಲಕ್ಷ್ಮಣ್. ಹಾಗಾದ್ರೆ ದೂರಿನಲ್ಲಿ ಏನಿದೆ? ಸಿದ್ದರಾಮಯ್ಯ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ಆರ್ಟಿಐ ಕಾರ್ಯಕರ್ತರಿಂದ ಸುಳ್ಳು ಸುದ್ದಿ ಹರಿದಾಡ್ತಾ ಇದೆ. ಸಿಎಂ ವಿರುದ್ಧ ಆರೋಪ ಮಾಡಿದವರ ಮೇಲೆ ಕ್ರಮ ಕೈಗೊಳ್ಳಿ. ಮೈಸೂರು ನಗರ ಗ್ರಾಮಾಂತರ ಕಾಂಗ್ರೆಸ್ನಿಂದ ದೂರು ಕೊಡಲಾಗಿದೆ. ಒಟ್ನಲ್ಲಿ ದಿನದಿಂದ ದಿನಕ್ಕೆ ಮೂಡ ಪ್ರಕರಣ ಸ್ಫೋಟಕ ತಿರುವು ಪಡೆದುಕೊಳ್ತಾ ಇದೆ. ಇತ್ತ ಬಿಜೆಪಿ ಜೆಡಿಎಸ್ ಕೂಡ ಸಿಎಂ ಸಿದ್ದು ವಿರುದ್ಧ ವಾಕ್ಪ್ರಹಾರ ಮುಂದುವರೆಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಣಭೀಕರ ಮಳೆಗೆ ಕರಾವಳಿ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಶಿರೂರಿನಲ್ಲಿ ಮಣ್ಣಿನಡಿ ಸಿಲುಕಿ ಲಾರಿ ಚಾಲಕ ಜೀವನ್ ಮರಣ ಹೋರಾಟವನ್ನು ನಡೆಸ್ತಾ ಇದ್ದಾನೆ. ಈ ಡ್ರೈವರ್ ಪತ್ತೆಗೆ ರಕ್ಷಣಾ ತಂಡಗಳು ಶ್ರಮವಹಿಸ್ತಾ ಇವೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಬದುಕಿ ಬಾ ಅರ್ಜುನ ಅಭಿಯಾನಕ್ಕೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಅಲ್ಲಿ ಟ್ರಕ್ ಇರುವಂಥದ್ದು, ಆ ಭಾಗದಲ್ಲೇ ಟ್ರಕ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆ ಟ್ರಕ್ಕಿನ ಜಾಗ GPS ಅಲ್ಲೇ ಪತ್ತೆ ಆಗ್ತಾ ಇರೋದು. ಹಾಗಾಗಿ ಆ ಜಾಗದಲ್ಲಿ ಹುಡುಕಾಡುವಂಥ ಕೆಲಸಗಳಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಲ್ಯಾಂಡ್ ಸ್ಲೈಡ್ ಆದ ಸ್ಥಳದ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಇವತ್ತು ವಾಹನವನ್ನು ತಡೆ ಹಿಡಿದಿರುವಂಥದ್ದು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲೂ ಕೂಡ ಭಾರಿ ವಾಹನಗಳು ಕೂಡ ಸಾಲು ಸಾಲಾಗಿ ನಿಂತಿದೆ. ಕಣ್ಣು ಹಾಯಿಸಿದಷ್ಟು ಕಡೆಯೆಲ್ಲ ರಾಶಿ ರಾಶಿ ಮಣ್ಣು, ಕೆಸರು ಮಿಶ್ರಿತ ಸ್ಥಳಗಳಲ್ಲಿ ಕಾರ್ಯಾಚರಣೆ. ಮಣ್ಣಿನ ಅಡಿ ಸಿಲುಕಿ ನರಳಾಡುತ್ತಿರುವ ಚಾಲಕ ಅರ್ಜುನ್ ರಕ್ಷಣೆಗೆ ಸಾಹಸ. ಸ್ಥಳಕ್ಕೆ ಸಚಿವರು, ಶಾಸಕರು ಹಾಗೂ ಅಧಿಕಾರಿಗಳ ದೌಡು. ಕ್ರೇನ್ನಲ್ಲಿ ಕುಳಿತು ಎಂಜೆಂಜೋ ಪರಿಶೀಲನೆ. ಶಿರೂರು ಬಳಿ ಗುಡ್ಡ ಕುಸಿತ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಅಂಕೋಲದ ಶಿರೂರು ಬಳಿ ಭೀಕರ ಗುಡ್ಡ ಕುಸಿತ. ಲಾರಿ ಸಮೇತ ಮಣ್ಣಿನಡಿ ಸಿಲುಕಿ ಅರ್ಜುನ್ ನರಳಾಟ. ಘಟನಾ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್. ಮರಣ ಮಳೆಗೆ ಕರಾವಳಿ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಮುಂಗಾರು ಮಳೆ ರೌದ್ರ ನರ್ತನಕ್ಕೆ ಉತ್ತರ ಕನ್ನಡ ಜಿಲ್ಲೆ ಅಕ್ಷರಶಃ ನಲುಗಿ ಹೋಗಿದೆ. ಅಂಕೋಲಾ ತಾಲೂಕಿನ ಶಿರೂರು ಬಳಿ ಭೀಕರ ಗುಡ್ಡ ಕುಸಿದು ಜೀವಕ್ಕೆ ಸಂಚಕಾರ ತರುತ್ತಿದೆ. ಮಣ್ಣಿನ ಅಡಿ ಲಾರಿ ಸಮೇತ ಕೇರಳ ಮೂಲದ ಚಾಲಕ ಅರ್ಜುನ್ ಸಿಲುಕಿ ನರಳಾಡುತ್ತಿದ್ದಾನೆ. ಚಾಲಕನ ರಕ್ಷಣೆಗೆ ಹರಸಾಹಸ ಪಡಲಾಗ್ತಿದೆ. ಶಾಸಕರು, ಸಚಿವರು, ಅಧಿಕಾರಿಗಳು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಘಟನಾ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಿದೆ. ಮಣ್ಣನ್ನು ತೆಗೆಯೋದು ಅಷ್ಟು ಸುಲಭದ ವಿಚಾರ ಅಲ್ಲ. ಯಾಕಂದರೆ 2-3 ದಿನಗಳ ಕಾಲ ಬೇಕಾಗುತ್ತೆ. ದೊಡ್ಡ ದೊಡ್ಡ ಬಂಡೆಗಳಿದೆ. ಆ ಬಂಡೆಗಳನ್ನು ಅಲ್ಲಿಂದ ತೆಗೆಯುವಂಥ ಕಾರ್ಯಾಚರಣೆ ಏನಿದೆಯಲ್ಲ, ಆ ಕಾರ್ಯಾಚರಣೆ ಇನ್ನು 2-3 ದಿನ ಬೇಕಾಗುತ್ತೆ. ನೋಡಿ, ರಾಶಿ ರಾಶಿ ಮಣ್ಣಿನ ಅಡಿ ಸಿಲುಕಿರುವ ಲಾರಿ ಡ್ರೈವರ್ ಜೀವನ್ ಮರಣ ಹೋರಾಟ ನಡೆಸುತ್ತಿದ್ದಾರೆ. ಲಾರಿ ಸಮೇತ ಮಣ್ಣಿನ ಅಡಿ ಸಿಲುಕಿ ನರಳಾಡ್ತಿದ್ದಾರೆ. ಅರ್ಜುನ್ ಫೋನ್ ಸ್ವಿಚ್ ಆನ್ ಆಫ್ ಆಗ್ತಿದ್ದು ರಕ್ಷಣಾ ಕಾರ್ಯಕ್ಕೆ ತೊಡಕಾಗುತ್ತಿದೆ. ನಿರಂತರ ಕಾರ್ಯಾಚರಣೆ ನಡೆಸಲಾಗ್ತಿದೆ. ಗುಡ್ಡ ಕುಸಿತ ಪ್ರದೇಶ ವೀಕ್ಷಿಸಿದ ಕೇಂದ್ರ ಸಚಿವ ಎಚ್ಡಿಕೆ. ಶಿರೂರು ಗ್ರಾಮದ ಗುಡ್ಡ ಕುಸಿತ ಪ್ರದೇಶಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಭೇಟಿ ನೀಡಿದ್ರು. ಜಿಲ್ಲಾಧಿಕಾರಿಯಿಂದ ಪಿನ್ ಟು ಪಿನ್ ಮಾಹಿತಿ ಪಡೆದ್ರು. ಈಗಾಗಲೇ ಸಂತ್ರಸ್ತರಿಗೆ ಪರಿಹಾರ ಒದಗಿಸಲಾಗಿದೆ. ಅವೈಜ್ಞಾನಿಕ ಕಾಮಗಾರಿಯಿಂದ ಗುಡ್ಡ ಕುಸಿದಿದ್ದು ಕೇಂದ್ರದಿಂದ ಪರಿಹಾರ ಒದಗಿಸಲು ಪ್ರಯತ್ನಿಸಲಾಗುವುದು ಅಂತ ಭರವಸೆ ನೀಡಿದ್ರು ಕುಮಾರಣ್ಣ. ಜಿಲ್ಲಾಧಿಕಾರಿಗಳು ನನ್ನ ಗಮನಕ್ಕೆ ತಂದಿದ್ದಾರೆ. ಅವರಿಗೆ ಶಾಶ್ವತವಾದಂಥ ಒಂದು ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ.
ಅವರಿಗೆ ಒಂದು ಸಹಾಯವನ್ನು ಮಾಡತಕ್ಕಂಥ ಸರ್ಕಾರ ಎಲ್ಲ ಕ್ರಮ ತೆಗೆದುಕೊತಾ ಇದೀವಿ ಅನ್ನೋದು ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ. ಸರಿ, ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಏನಾದರೂ ಪರಿಹಾರ ಸರ್? ಇಲ್ಲ, ಕೇಂದ್ರ ಸರ್ಕಾರ ನೋಡೋಣ. ಕೇಂದ್ರ ಸರ್ಕಾರದಿಂದ ಪರಿಹಾರ ಅಂತಂದ್ರೆ ಪ್ರಧಾನಮಂತ್ರಿಗಳ ಪರಿಹಾರ ನಿಧಿಯಿಂದ ಏನಾದರೂ ಕೊಡಬೇಕಷ್ಟೇ. ಅದು ಒಂದು ಪ್ರಯತ್ನ ಪಡ್ತೀನಿ. ಸೂರು ಕಳೆದುಕೊಂಡವರಿಗೆ ಪರಿಹಾರ. ಇದು ರಿಪಬ್ಲಿಕ್ ಕನ್ನಡ ಬಿಗ್ ಇಂಪ್ಯಾಕ್ಟ್. ನದಿ ಆರ್ಭಟಕ್ಕೆ ಉಳುವರೆ ಗ್ರಾಮ ಸರ್ವನಾಶ ಆಗಿದೆ. ಸೂರು ಕಳೆದುಕೊಂಡವರಿಗೆ ಸರ್ಕಾರದಿಂದ ಚೆಕ್ ವಿತರಿಸಲಾಯಿತು. ಕೊಟ್ಟ ಮಾತಿನಂತೆ ಸಚಿವ ಶಾಸಕರು ನಡೆದುಕೊಂಡಿದ್ದಾರೆ. 77 ಕುಟುಂಬಕ್ಕೆ ತಲಾ 25,000 ರೂಪಾಯಿ ಚೆಕ್ ವಿತರಿಸಿದ್ದಾರೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಪ್ರಸಾರ ಮಾಡಿತ್ತು. ಇಷ್ಟು ಬೇಗ ಆಗಲಿಕ್ಕೆ ಇಷ್ಟೆಲ್ಲ ನಮ್ಮ ಕಣ್ಣನ್ನು, ಸರ್ಕಾರದ ಕಣ್ಣನ್ನು ತೆರೀಲಿಕ್ಕೆ ನೀವು ಕಾರಣ ಆಗಿದ್ರಿ. ಅದಕ್ಕಾಗಿ ನಿಮಗೆ ನಾವು ಅಭಿನಂದಿಸ್ತೇವೆ. ಇವತ್ತು ರಿಪಬ್ಲಿಕ್ ಕನ್ನಡ ಬಹಳಷ್ಟು ಐಡಿಯಾಸನ್ನು ಕೊಟ್ಟಿದ್ದಾರೆ. ನಾವು ಸಹ ಅವರ ಒಂದು ಅಡ್ವೈಸ್ ಪ್ರಕಾರ ಹಾಸ್ಪಿಟ್ಲಿಗಿರಲಿ, ಇಲ್ಲಿಯ ಜನರಿಗಿರಲಿ 10,000 ರೂಪಾಯಿ ನಮ್ಮ ವತಿಯಿಂದ ಮತ್ತು ಸಚಿವರ ವತಿಯಿಂದ ನಾವು ಕೊಟ್ಟಿದ್ದೇವೆ. ಅದನ್ನು ಬಿಟ್ಟು ಪ್ರತಿ ಮನೆಗೂ ನಾವು 5 ಲಕ್ಷವನ್ನು ಸ್ಪಾಟ್, ಪ್ರತಿ ಡೆತ್ ಕೇಸಿಗೆ ಸ್ಪಾಟ್ 5 ಲಕ್ಷ ಕೊಟ್ಟಿದ್ದೇವೆ. ಶಿರೂರಿನಲ್ಲಿ ಮಣ್ಣಿನ ಅಡಿ ಸಿಲುಕಿರುವ ಲಾರಿ ಚಾಲಕನ ರಕ್ಷಣೆಗೆ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಕೆಸರು ಮಿಶ್ರಿತ ಮಣ್ಣಿನಲ್ಲಿ ಸಿಲುಕಿರುವ ಅರ್ಜುನನ ಪತ್ತೆಗೆ ತಂಡಗಳು ಶ್ರಮಿಸುತ್ತಿವೆ. ರಿಪಬ್ಲಿಕ್ ಕನ್ನಡ ಬದುಕಿ ಬಾ ಅರ್ಜುನ ಅಭಿಯಾನ ನಡೆಸುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.